ಜಾತಿ ಗಣತಿ ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ಗಣತಿನೂ ಮಾಡಿದರೆ ಭಾಳ ಒಳ್ಳೆಯದು. ಯಾಕಂದರೆ ಇವತ್ತು ಭಾಳ ಕಷ್ಟ ಪರಿಸ್ಥಿತಿ ಒಳಗೆ ಎಲ್ಲ ಸಮುದಾಯದವರು ಇದ್ದಾರೆ. ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡೋಕ್ಕೆ ಸರ್ಕಾರದಿಂದ ಏನಾದರೂ ಒಂದು ಕಷ್ಟದಾಗಿದ್ದಂಥ ಸಮುದಾಯಕ್ಕೆ ಒಂದು ಅವಕಾಶ, ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಇದೇನು ಮಾಡಿದರು, ಸರ್ವೆ ಮಾಡಿದರು, ಅದೇ ಮಾದರಿ ಮಾಡಿದರೆ ಎಲ್ಲ ಒಂದು ಕಡೆ ಒಂದು ಒಳ್ಳೆಯ ಸಂದೇಶ ಹೋಗುವಂಥದ್ದು ಆಗುತ್ತೆ. ಅಂಥ ಒಳ್ಳೆಯ ಬುದ್ಧಿ ಕಾಂಗ್ರೆಸ್ವರೆಗಿದ್ದಂಥ ಒಳ್ಳೆಯ ಬುದ್ಧಿ ಈ BJP ಮಿತ್ರರಿಗೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದೇನು ಮತ್ತೆ ಬೇರೆ ಜಾತಿ ಗಣತಿ ಮಾಡಕತ್ತಾರೋ ಏನು ಬೇರೆ ಗಣತಿ ಮಾಡಕತ್ತಾರೋ ಗೊತ್ತಿಲ್ಲ. ಜನಗಣತಿ ನಾನು ಇದನ್ನು ಅದ್ರ ಜೊತೆಗೆ ಇದನ್ನು ಮಾಡಿದರೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಗಾಗತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ರಾಜ್ಯದಲ್ಲಿ ಜಾತಿ ಗಣತಿ ಬಿಲ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು. ಸರ್, ಬಿಜೆಪಿಯವರಿಗೆ ಟೀಕೆ ಬಿಟ್ಟರೆ ಬದಲಿ ಏನಿದೆ? ಅವರಿಗೆ ಮಾಡುವ ಸಾಮರ್ಥ್ಯನೂ ಇಲ್ಲ. ಜನರಿಗೆ ಒಳ್ಳೆ ಕೆಲಸ ಮಾಡೋ ಸಾಮರ್ಥ್ಯನೂ ಇಲ್ಲ, ಟೀಕೆ ಮಾಡೋದು ಸಾಮರ್ಥ್ಯ ಅವ್ರಿಗಿದೆ. ಈಗ ಉದಾಹರಣೆ ಅವ್ರಿಗೆ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಅಂದದ್ನಾಗ ಮುಖ್ಯ ಸಿದ್ದರಾಮಯ್ಯನವ್ರ ಮ್ಯಾಗೆ ಟೀಕೆ ಮಾಡುವಂಥದ್ದನ್ನು ಮಾಡ್ಕೊತಾನೆ ಬಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಗ್ಯಾರಂಟಿ ಯೋಜನೆಗಳನ್ನು ಹಿಡ್ಕೊಂಡು ಏನೇನು ಒಳ್ಳೆ ಕೆಲಸಗಳನ್ನು ಮಾಡೋದು ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅದರಿಂದ ಜನರಿಗೆ ಒಳ್ಳೆಯದಾಗಿದೆ, ಮಧ್ಯಮ ವರ್ಗಕ್ಕೆ ಒಳ್ಳೆಯದಾಗಿದೆ ಅನ್ನೋದನ್ನು ಅವ್ರ ಮನಸ್ಸಿನೊಳಗಾಗಲಿ ಹೃದಯದಾಗಲಿ ಇಲ್ಲ. ಆ ಹೃದಯ ಶ್ರೀಮಂತಿಕೆ BJPಯವರಿಗಂತೂ ಬರೋಕ್ಕೆ ಸಾಧ್ಯತೆ ಇಲ್ಲ. ಅಂತ ಕೇಳ್ಬೇಡಂತೀರಿ, ನೀವ ಮನೆ ಕೈ ನಿಮ್ದು ಯಾವ ಜಾತಿ ಅಂತ ಬರ್ಕೊಂಡ್ ಬಂದ್ರಿ. ಸರಿ, ಈಗ ಅದನ್ನ ಹೇಳಿದಾರೆ ಯಾರು? ಅಲ್ಲ, ನಾನು ಹೇಳಕತ್ತಿದ್ದು ಜಾತಿನೇ ಕೇಳ್ಬೇಡ್ರಿ ಅಂತೀರಿ. ಇನ್ನೊಂದ್ ಕಡೆ ಮನೆಗೆ ಹೋಗಿ ನಿಮ್ ಜಾತಿಯನ್ನ ಹೌದು. ಇವತ್ತ ಇನ್ನೂ ಕೆಳ ಜಾತಿಗಳ ಕೆಳಗೆ ಇದ್ದಾರೆ, ಮೇಲಿದ್ದವ್ರು ಮೇಲೆ ಇದ್ದಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡವಲ್ರು? ಅದಕ್ಕೆ ನಾನು ಹೇಳಕತ್ತಿದ್ದು ಅದನ್ನು ಮಾತಾಡ್ರಿ ಅಂತ. ಅದು ಸುದ್ದ ಆಗೋವರೆಗೂ ಇದನ್ನ ಕೇಳಲೇಬೇಕಾಗತ್ತಾ, ಇದನ್ನ ಹೇಳಲೇಬೇಕಾಗತ್ತಾ? ಅದಕ್ಕೆ ಕೇಂದ್ರದೊಳಗೆ ಆಳಂತವ್ರು ಇದಾರಲ್ಲ, ಅವರು ಇದ್ರ ಬಗ್ಗೆ ಚಿಂತನೆಗಳಾಗಲಿ. ಪಡ್ಕೊಂಡವ್ರೇ ಪಡ್ಕೊಳಕಂತಾರ. ಅದಕ್ಕ ಈ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ದಲಿತರ ಯಾರು ಈವರೆಗೆ ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಂಡು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಡೆವಲಪ್ಮೆಂಟ್ ಇರ್ತಾರ, ಅವ್ರಿಗೆ ಆ ಕೆನೆಪತ್ರವನ್ನು ತಂದು ಅದೇ ಸಮುದಾಯದ ನಿರ್ಲಕ್ಷಿತ ಈ 75 ವರ್ಷ ಸೋಂಕನೆ ಯಾಕೆ ಕೊಡಬಾರ್ದು ಅಂತ ಕಾಂಗ್ರೆಸ್ ಇವತ್ತಿನವರೆಗೂ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇವತ್ತು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾವೆ ವಿನಃ BJP ವಿಚಾರ ಇದನ್ನ ಬೇಡ, ಇದ್ರ ಅವಶ್ಯಕತೆ ಇಲ್ಲ ಅಂತಂತ ಎಂದೂ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಿಲ್ಲ. ನಾನು ಕೇಳ್ತೀನಿ ನಿಮಗೆ, ಇವತ್ತು ಜಾತಿ ಗಣತಿ ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಮಾಡಿದ್ದೀವಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಕತ್ತಾರ? ಅದ್ರದ್ದು ಸರಿ ಇಲ್ಲ ಅನ್ನೋದು ಅದನ್ನು ಓದಲಿ ಫಸ್ಟು. ಇವ್ರು ಓದಿದಾರಾ? ಯಾರು ಆರೋಶಕರು ಓದಿದಾರಾ? ಅದನ್ನ ತಿಳ್ಕೊಂಡಿದ್ದಾರಾ? ವಿಜೇಂದ್ರ ಅವ್ರು ತಿಳ್ಕೊಂಡಿದ್ದಾರಾ? ನಾನು ಓದ್ಯವಾದನ್ನು ಹೇಳಿದ್ದೀನಿ ನೋಡಿ. ಒಂದೇ ಜಾತಿಯವರು 1,60,000 ಅಧಿಕಾರಿಗಳಿಗೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಕುರುಬ್ರ? ಅವರೆಲ್ಲ SCಗಳ? ಅಶೋಕರು ಏನು ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಮನೆಯಲ್ಲೇ ಬರ್ಸಿದ್ರು. ಯಾರು ಕುರುಬ್ರ ಮನೆಗೆ? ಅವ್ರು 1,60,000 ಜನನು ಕುರುಬ್ರ? 1,22,000 ಶಿಕ್ಷಕರು ಕೆಲಸ ಮಾಡಿದ್ರು ಇದ್ರಾಗೆ. ಅವ್ರು ಒಂದೇ ಜಾತಿಯಾರ? ಸರ್, ಈಗ ಅದ್ರೊಳಗ 37 ಲಕ್ಷ ಜನ ಇದ್ರೊಳಗ ಭಾಗಿಯಾಗಿಲ್ಲ. 2015ನೇ ಗಣತಿ ಪ್ರಕಾರ 2011 ಗಣತಿ ಆಗಿದೆ. ಅವತ್ತ ಈ ರಾಜ್ಯದೊಳಗ 6,11,00,000 ಜನ ಇದ್ರು. ಅದಕ್ಕೆ ಕಾನೂನಿನೊಳಗ ಹೆಚ್ಚು ಈ ವರ್ಷ ಇಷ್ಟಿಷ್ಟ ಹೆಚ್ಚಾಗತ್ತೆ ಅಂತ ಜಾತಿ ಗಣತಿನ ಮಾಡಿಲ್ಲ. ಅದನ್ನು ಮಾಡ್ಕೊಳಕ್ಕೆ ಅವಕಾಶ ನಮಗಿದ್ದಕ್ಕೆ 2015ರೊಳಗ 6,35,00,000 ಜನನ ಸರ್ವೆ ಮಾಡಿದ್ವಿ, ಗಣತಿಯೊಳಗೆ ಭಾಗಿಯಾಗಲಿ ಅಂತ ಮಾಡಿದ್ದೀವಿ. ಅದ್ರಾಗ 5,98,00,000 ಎಷ್ಟು? 5,98,00,000 ಜನ ಈ ಗಣತಿ ಒಳಗೆ ಭಾಗಿಯಾಗಿದ್ದಾರೆ. ಶೈಕ್ಷಣಿಕ ಸಾಮಾಜಿಕ ಗಣತಿ ಒಳಗೆ ಅಂದರೆ ಎಷ್ಟು ಪರ್ಸೆಂಟ್ ಆಯ್ತು? 84.17%. ಇಷ್ಟು ಪರ್ಸೆಂಟ್ ಆಗಿದ್ದಾರೆ. ಅದನ್ನ ನಾನು ಕೇಳ್ತೀನಿ ಮಾಧ್ಯಮದ ಮುಖಾಂತರ,
2011 ಗಣತಿ ಆಯ್ತು, ಎಷ್ಟು ಪರ್ಸೆಂಟ್ ಆಗಿದೆ? 94.9 ಸಮಥಿಂಗ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 95% ಇಟ್ಕೊಳ್ಳೋಣ. 95% ಆಗಿದ್ದು ಗಣತಿ ಸರಿ ಐತೆ ಅಂತಾರ. 94.17% ಸರಿ ಇಲ್ಲ ಅಂದ್ರೆ ಏನರ್ಥ? ಅದಕ್ಕೆ BJPಯವರಿಗೆ ತೃಪ್ತಿ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೇನು ಕಾಳಜಿ ಅಂದರೆ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಂ, ಅವ್ರ ಪ್ಲಾಸ್ಟಿಕ್ ಕೊನೆಗೆ ಮತ್ತಿನ್ನೊಂದು ನೆನಪಾಗೋದು ಪಾಕಿಸ್ತಾನ. ಇದು ಜಾತೀಯತೆ ಬಿಟ್ಟರೆ ಬದಲಿ ಅವ್ರ ಹತ್ರ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ತಮ್ಮ ಸರ್ಕಾರ ಒಳ ಮೀಸಲಾತಿ ಮತ್ತು ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿ ಹೊಂದಿರತಕ್ಕಂಥ ಜನರ ಸೌಲಭ್ಯವನ್ನು ತೆಗೆದು ಅದೇ ಸಮುದಾಯದಲ್ಲಿ ಕೊಡಕ್ಕೆ ಸಿದ್ಧರಿದೆ. ಯಾವುದು ಒಳ ಮೀಸಲಾತಿ? ಒಳ ಮೀಸಲಾತಿ ಒಂದು ವಿಚಾರ. ಎರಡನೇ ವಿಚಾರ, ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯವಾಗಿ ಮೀಸಲಾತಿ ಸೌಲಭ್ಯ ಇದುವರೆಗೆ ಪಡೆದುಕೊಂಡು ಅಭಿವೃದ್ಧಿ ಹೊಂದಿದಂತವ್ರನ್ನ ಉಳಿದ ಯಾವಾಗಲೂ ಒಳ ಮೀಸಲಾತಿ ಕೆನೆ ಪದರು ಎದಕ್ಕೆ ಸಂಬಂಧ ಇದೆ? ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ಸಂಬಂಧ ಇದೆ. ಈಗಾಗಲೇ ಒಳ ಮೀಸಲಾತಿಗೆ ನಾಗಮೋಹನ್ ದಾಸರು ಸಮಿತಿ ಮಾಡಿದ್ದೀವಿ. ನಾನು ಅದ್ರಾಗ 2 ಸತಿ ಭಾಗಿಯಾಗಿದ್ದೀನಿ. ಈಗಾಗಲೇ 5ನೇ ತಾರೀಕಿಂದ ಗಣತಿ ಸ್ಟಾರ್ಟ್ ಆಗುತ್ತಾ? ಆಗಲಿ, ವಾಸ್ತವ ಸತ್ಯ ಹೊರಗೆ ಬಂದದ್ನೇ ಕುಂತು ಚರ್ಚೆ ಮಾಡ್ತೀವಿ. ನಾವು ಎಲ್ಲರೂ ಸೇರಿ ಮಾದಿಗ ಸಮಾಜ ಇರ್ಬೋದು, ಚಲವಾದಿ ಸಮಾಜ ಇರ್ಬೋದು, ಬೋವಿ ಸಮಾಜ ಇರ್ಬೋದು, ಬಂಜಾರ ಸಮಾಜ ಇರ್ಬೋದು, ಕೊರವ ಕೊರಚ ಇರ್ಬೋದು, 101 ಜಾತಿ ಎಲ್ಲರೂ ಸೇರಿ ಈಗಾಗಲೇ ಗಣತಿ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನೇ ಹೇಳ್ತಾ ಇರೋದು. ಅವತ್ತಿನ ಪರಿಸ್ಥಿತಿ ಒಳಗ BJP ಕೇಳ್ಬೇಕಾಗಿತ್ತು ಇದನ್ನ. ನೀವು ಯಾಕೆ ಹೇಳ್ತೀನಿ ಕೇಳ್ರಿ. ಸದಾಶಿವ ವರದಿ ಅಂತ ಕೇಳ್ತೀರಿ ನೀವು. ಯಾರು ಅದನ್ನ ಕ್ಯಾನ್ಸಲ್ ಮಾಡಿದಾರೋ? ಯಾರು ಅದನ್ನ ರಿಜೆಕ್ಟ್ ಮಾಡಿದಾರೋ? ನಾವನ್ರಿ? ಬದ್ಧತೆನೇ ಇಲ್ಲ ಅವ್ರಿಗೆ. ಅದನ್ನ ರಿಜೆಕ್ಟ್ ಮಾಡಿದ್ರು. ಮತ್ತೆ ಅವ್ರು ರಿಜೆಕ್ಟ್ ಮಾಡಿದ್ ನಾವೇನು ಹೇಳಕ್ಕಾಗತ್ತ ಅದನ್ನ? ಅದಕ್ಕೆ ಅದನ್ನ ರಿಜೆಕ್ಟ್ ಮಾಡಿದಿರಪ್ಪ, ನಾಗಮೋಹನ್ ದಾಸ್ ಅವ್ರನ್ನ ಈಗ ಸಮಿತಿ ಮಾಡಿದ್ರೆ ಈಗ ಅದನ್ನ ಸರ್ವೆ ಮಾಡ್ಕೊಳ್ಕೊಳ್ಳಿ ಅಂತ ಹೇಳಿದ್ದೀವಿ. ಮತ್ತೆ ವಿಸ್ತಾರವಾಗಿ ಹೇಳಿದೀವಲ್ಲ. ಇವತ್ತು ಸೆಂಟ್ರಲ್ ಅಲ್ಲಿ ಇವತ್ತು ಕ್ಯಾಬಿನೆಟ್ ಸಭೆ ಎಲ್ಲೋ ಒಂದ್ ಕಡೆ ಯುದ್ಧ ಮಾಡೋಕೆ ಮುಂದಾಗ್ತಾ ಇರೋ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಸರ್, ಒಂದು ಮಾತು ಹೇಳ, ಯುದ್ಧ ಆಗ್ತಾ ನಾವೇನು ವಿರೋಧಿಗಳಲ್ಲ. ನಾವು ದೇಶಭಕ್ತರು. ದೇಶಭಕ್ತಿ ವಿಚಾರದಾಗ BJPಯವರ ಹತ್ರ ಕಲಿಯಂತ ಅವಶ್ಯಕತೆ ನಮಗೇನಿಲ್ಲ. ಈ ದೇಶದವನ್ನ ಅತಿ ಹೆಚ್ಚು ಆಳಿದಂಥವ್ರು ಕಾಂಗ್ರೆಸ್ನವರು. ಈ ದೇಶದ ಸ್ವತಂತ್ರವನ್ನು ತಂದು ಕೊಟ್ಟಂಥವ್ರು ಕಾಂಗ್ರೆಸ್ನವರು. BJPಯವರು ಇವರೇನು ಸ್ವತಂತ್ರ ಹೋರಾಟಗಾರರು ಅಲ್ಲ, ಸ್ವತಂತ್ರವನ್ನು ತಂದು ಕೊಟ್ಟದಾಗ ಇವರ ಭಾಗನೂ ಇಲ್ಲ. ಯುದ್ಧ ಮಾಡ್ತೀನಂದ್ರೆ ನಮ್ಮ ದೇಶಕ್ಕೆ ದೇಶದ ವಿಚಾರದಾಗ ಬಂದತ್ನಾಗ ನಾವು ಯಾವಾಗಲೂ ದೇಶಭಕ್ತರೇ. 26 ಮಂದಿ ಅಮಾಯಕರನ್ನ ಗುಂಡಿಟ್ಟು ಕೊಲ್ದತ್ನಾಗ ವಿರೋಧ ಪಕ್ಷಗಳನ್ನು ಎಲ್ಲರದು ಸಭೆ ಕರೆದು ಈ ದೇಶದ ಪ್ರಧಾನಮಂತ್ರಿಗಳು ಬಿಹಾರ್ ಚುನಾವಣೆ ಮಾಡಕ್ಕೆ ಹೋಗ್ತಾರಲ್ಲ, ಇದು ಮಾನವೀಯತೆನಾ? ಇವ್ರ ದೇಶಭಕ್ತಿನ? ಇವ್ರ ಜನರಿಗಿಟ್ಟಂಥ ಪ್ರೀತಿನ? ಇಲ್ಲಿ 26 ಅಮಾಯಕರು ಸತ್ತಿದ್ದಾರೆ. 26 ಜನ ಅಮಾಯಕರು ಸತ್ತಂತತ್ನಾಗ ಅದ್ರ ಬಗ್ಗೆ, ದೇಶದ ಬಗ್ಗೆ ಚಿಂತೆ, ಅವ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಇವರಿಗೆ ಬಿಹಾರ್ ಚುನಾವಣೆ ಭಾಳ ಮುಖ್ಯ ಆಗೈತೆ, ಬಿಹಾರ್ ಚುನಾವಣೆಗೆ ಭಾಷಣ ಮಾಡಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿಗಳು. ಇದನ್ನು ಪ್ರಶ್ನೆ ಮಾಡಿಬಿಟ್ರಂದ್ರೆ ನಾವೆಲ್ಲರೂ ದೇಶಭಕ್ತರೇ ಅಲ್ಲ, ಇವರೇ ದೇಶಭಕ್ತರು ಬಿಂಬನೆ ಮಾಡ್ತಾರೆ. ಇದನ್ನೇ ಇವರು ದೇಶಭಕ್ತಿ ವಿಚಾರದೊಳಗೆ BJP ನೋಡಿ ಕಲಿಯುವಂಥ ಅವಶ್ಯಕತೆ ಕಾಂಗ್ರೆಸ್ಸಿಗರಿಗೆ ಯಾರಿಗೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.